ಸರ್ ಏನು ಮೈಕ್ ಇದೆಯಲ್ಲ? ಹಾಂ ಇಲ್ಲಿದೆ, ಮೈಕ್ ಇದೆ. ಮೈಕ್ ಇದೆ? ಹಾಂ ಎಲ್ಲಿದೆ ಸರ್? ಇಲ್ಲಿದೆ ಸಾಕು. ಮೈಕ್ ಅಲೌಡ್ ಇಲ್ಲ ಸರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಲ್ಲಿದ್ದೀವಿ ಅಂತಂತಂದರೆ ವಾತಾಪಿಪುರ ಅಂತ ಕರೀತಾರೆ. ಆ ವಾತಾಪಿಪುರ ನಮ್ಮ ಬಾದಾಮಿಯಲ್ಲಿದ್ದೀವಿ. ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿದ್ದೀವಿ. ಸೊ ಇವತ್ತು ಬಾದಾಮಿನ ಎಕ್ಸ್ಪ್ಲೋರ್ ಮಾಡೋಣ. ಟಿಕೆಟ್ ಕೊಡಿ ಸರ್. 2 ಕ್ಯಾಮ್ರಕ್ಕೆ ಇದೆಯಾ ಒಳಗಡೆ? ಕೊಡಿ. हाँ यूट्यूबर यूट्यूबर वीडियो बनाना। हाँ वीडियो चार्ज लगेगा उसका। कितना? 25 फॉर कैमरा। हाँ 25 रुपीस। ओके ओके ओके। ಒಬ್ಬರಿಗೆ 1 पर्सन का 25। वो हिंदी वाला है? हिंदी कन्नड़ नहीं आता? नया पोस्ट करना इधर। हाँ हाँ हाँ। तो इतना जल्दी वो काउंटिंग वगैरह तो सीख गया पूरी, लेकिन टाइम लगेगा ना, कभी सीखी नहीं। हमारे उधर पढ़ाते नहीं कन्नड़। ಎಕ್ಸ್ಟ್ರಾ ನೀವೇನಾದರೂ ಕ್ಯಾಮ್ರಾ ತೊಗೊಂಬಂದರೆ ಅದಕ್ಕೆ 25 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೀವು ಕ್ಯಾಮ್ರಾ ಇಲ್ಲ ಒಬ್ಬರೇ ಹೋಗ್ತೀನಿ ಅಂತಂದರೆ 25 ರೂಪಾಯಿ ಕೊಟ್ಟು ಹೋಗ್ಬೋದು. ಬೆಂಗಳೂರು ಯಾಕೆ? ಹಾಂ ಬೆಂಗಳೂರವ್ರು ಬರ್ಬಾರ್ದ ಇಲ್ಲಿ? ಸರಿ ಬ್ಯಾಗ್ ಓಪನ್ ಮಾಡಿ ನೋಡಿ. ಹಾಂ ಡ್ರೋನ್ ಕ್ಯಾಮ್ರಾ ಇಲ್ಲ. ಏನಿಲ್ಲ, ಸಾಲಿಲ್ಲ ಏನಿಲ್ಲ, ಹಂಗಾಗಿ ಓಕೆ. ಡ್ರೋನ್ ಅಲೋ ಇಲ್ಲ, ಗೊತ್ತು, ನೋಡಿದ್ದೀವಿ, ಮುಂಚೆ ಬಂದಿದ್ದೀವಿ. ಡ್ರೋನ್ ಅಲೋ ಇಲ್ಲ. ನಡೀರೋ, ನೀವು ಯಾಕೆ ನಿಂತ್ಕೊಂಡ್ರಿ? ಹಾಂ ಸ್ವಲ್ಪ ಹಿಡ್ಕೊಂತೀನಿ. ಸರ್ ಏನು ಮೈಕ್ ಇದೆಯಲ್ಲ? ಹಾಂ ಇಲ್ಲಿದೆ, ಮೈಕ್ ಇದೆ. ಮೈಕ್ ಇದೆ? ಹಾಂ ಎಲ್ಲಿದೆ ಸರ್? ಇಲ್ಲಿದೆ ಸಾಕು. ಮೈಕ್ ಅಲೌಡ್ ಇಲ್ಲ ಸರ್. ಅಲ್ಲಲ್ಲ, ಇದ್ರದ್ದು ಮೈಕ್ ಅದು. ಹಾಂ ಸಪ್ರೇಟ್ ಮೈಕ್ ಅಲ್ಲ, ಸಪ್ರೇಟ್ ಮೈಕ್ ಹೆಂಗೆ ತೊಗೊಂಡೋಗಾಗುತ್ತೆ. ಸರಿ, ಥ್ಯಾಂಕ್ ಯು ಸರ್. 540ರಲ್ಲಿ ಚಾಲುಕ್ಯರ ದೊರೆ ಬಾದಾಮಿ ಚಾಲುಕ್ಯ ರಾಜವಂಶವನ್ನು ಸ್ಥಾಪನೆ ಮಾಡ್ತಾರೆ. 6ನೇ ಶತಮಾನದಿಂದ 8ನೇ ಶತಮಾನದವರೆಗೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಹಲವು ಭಾಗಗಳಾಗಿ ಆಡಳಿತ ಮಾಡ್ತಾರೆ. ಈ ಬಾದಾಮಿ ಹಲವು ದೇವಾಲಯಗಳು ಮತ್ತು ಭೂತನಾಥ ದೇವಾಲಯಗಳಿಗೆ ಮತ್ತು ಹಲವು ರಚನಾತ್ಮಕ ದೇವಾಲಯಗಳಿಗೆ ತುಂಬ ಹೆಸರುವಾಸಿಯಾಗಿದೆ. ಈ ಬಾದಾಮಿಗೆ ಬಂದಿದ್ದೀವಿ. ಕೀರ್ತಿವರ್ಮನ್ ಮತ್ತು ಮಂಗಳೇಶ್ ಅವರು ಏನು ಮಾಡ್ತಾರೆ, 4 ಗುಹೆಗಳನ್ನು ಕೊರಿತಾರೆ. ಆ 4ರಲ್ಲಿ ಇದು ಮೊದಲನೇ ಗುಹೆ, ಶೈವ ಗುಹೆ. ಇದು ಶೈವ ಗುಹೆ ನೋಡಿ. ಶಿವಲಿಂಗ ಮೂರ್ತಿ ಇದೆ ಇಲ್ಲಿ. ಆಗಿನ ಕಾಲದಲ್ಲಿ ಅದನ್ನು ಪೂಜೆ ಮಾಡ್ತಾಯಿದ್ರು, ಆದರೆ ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಅದನ್ನು ಯಾರು ಪೂಜೆ ಮಾಡ್ತಾಯಿಲ್ಲ. ಚಾಲುಕ್ಯರ ಕಾಲದಲ್ಲಿ ಅದನ್ನು ಪೂಜೆ ಮಾಡ್ತಾಯಿದ್ರು, ಶಿವ ಅಂತ ಪೂಜಿಸ್ತಿದ್ರು. ಆದರೆ ಈಗ ಅದನ್ನು ಪೂಜೆ ಮಾಡ್ತಾಯಿಲ್ಲ, ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲೊಂದು ವಿಗ್ರಹ ಇದೆ, ಅರ್ಧ ಶಿವನ ವಿಗ್ರಹ ಮತ್ತು ಅರ್ಧ ಪಾರ್ವತಿ ವಿಗ್ರಹ ಇದೆ. ಸೊ ಈಗ 1ನೇ ಗುಹೆ ಆಯಿತು, 2ನೇ ಗುಹೆಗೆ ಹೋಗೋಣ. 2ನೇ ಗುಹೆ ವೈಷ್ಣವ ಗುಹೆ.
ಇವು ಸುಸ್ತಾಗೋಯ್ತು ನೋಡಿ. ಇದೇ ವೈಷ್ಣವ ಗುಹೆ. ಇದು ಒಂದಕ್ಕಿಂತ ತುಂಬ ಚಿಕ್ಕದಿದು. ಇಲ್ಲಿ ನೋಡ್ತಿರ್ಬೋದು ವರಾಹ ಮೂರ್ತಿ ವಿಗ್ರಹ ಇದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಹಾವಿಷ್ಣುವಿನ ವಿಗ್ರಹ ಇದೆ ಮತ್ತು ವರಾಹ ಮೂರ್ತಿ ಅಂತ ಕರೀತಾರೆ ಇದನ್ನು. ಮತ್ತು ವರಾಹ ಮೂರ್ತಿ ಚಾಲುಕ್ಯರ ರಾಜ್ಯ ಲಾಂಛನವಾಗಿತ್ತು 6ನೇ ಶತಮಾನದಲ್ಲಿ. ಈ ಕಡೆ ಬಂದರೆ ನೋಡ್ಬೋದು ತ್ರಿವಿಕ್ರಮ ಚಿತ್ರ ಇದೆ ಈ ಕಡೆ. ಇವ ಬಲಿ ಚಕ್ರವರ್ತಿಯ ರಾಜ ಮತ್ತು ರಾಕ್ಷಸರ ರಾಜ ಅಂತ ಕರೀತಾರೆ ಇವನ್ನ. ಮತ್ತು ಆತನ ಸೈನಿಕರು ಮತ್ತು ಆತನ ಹೆಂಡತಿಯರು ಮತ್ತು ಆತನ ಗುರುಗಳು ಮತ್ತು ಶುಕ್ರಾಚಾರ್ಯರು, ಅವರ ಗುರುಗಳಾದ ಶುಕ್ರಾಚಾರ್ಯರು. ನೀವು ಕೆಳಗಡೆ ನೋಡ್ತಾ ಇರ್ಬೋದು ವಾಮನ ಮೂರ್ತಿ ಇದೆ. ತುಂಬ ಹಳೆಯ ಕಾಲದ ಗುಡಿಯಾದಾಗಿಂದ ಒಂದೇ ಬಂಡೆಯಲ್ಲಿ 4 ಗುಹೆಗಳನ್ನು ತೆಗೆದಿದ್ದಾರೆ. ಗುಡ್ಡದಲ್ಲಿ 4 ಗುಹೆ, ಅದನ್ನು ಮೈನಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಹೊರತು ಪ್ಲಸ್ ಮಾಡ್ತಾಯಿಲ್ಲ. ಇದು ಒಂದೇ ಒಂದು ಕಂಬ. ಈ ಒಂದು ಕಂಬ ಏನಾದರೂ ತೆಗೆದ್ರೆ ಇದನ್ನು ಮತ್ತೆ ರೀಬಿಲ್ಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಏನಾದರೂ ಕೈ ಸೊಟ್ಟಾಯಿತು, ಕಾಲು ಸೊಟ್ಟಾಯಿತು, ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಅದು ಫುಲ್ಲು ಹಾಗೆ ಇರುತ್ತೆ. ಸಪ್ರೇಟ್ ದೇವಸ್ಥಾನ ಆದರೆ ನಾವು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದರೆ ಚೇಂಜ್ ಮಾಡ್ಬೋದು. ಆದರೆ ಈ ಕಂಬಗಳನ್ನೆಲ್ಲ ಮೈನಸ್ ಮಾಡ್ಕೊತ ಹೋಗುತ್ತೆ. ಒಂದು ಗುಡ್ಡನೇ ಅದರಲ್ಲಿ ತೆಗಿತಾ ಎಲ್ಲ ಮೈನಸ್ ಮಾಡ್ಕೊತ ಹೋಗುತ್ತೆ. ಇದು ಹೊರತು ಏನೇ ಸೊಟ್ಟಾಯಿತು ಅದನ್ನು ಸೀದಾ ಮಾಡೋಕ್ಕಾಗಲ್ಲ ಇದನ್ನು. ಎರಡನೇ ಗುಹೆ ಬಗ್ಗೆ ತುಂಬ ವಿವರಣವಾಗಿ ನೀಡಿದ್ದಾರೆ 3 ಲ್ಯಾಂಗ್ವೇಜಲ್ಲಿ. ಮತ್ತು ಇದು 2ನೇ ಗುಹೆ, ಅದರಿಂದ ಇದು ಒಂದಕ್ಕಿಂತ ತುಂಬ ಚಿಕ್ಕದಾಗಿದೆ. ಇದು ವೈಷ್ಣವ ಗುಹೆ. ಮತ್ತು ಮೇಲ್ಗಡೆ ಒಂದು ಗುಹೆ ಇದೆ, ಆದರೆ ಅದು ಮಾನವ ನಿರ್ಮಿತ ಗುಹೆ ಅಲ್ಲ, ಅದೇ ಗುಡ್ಡ ಕೊರ್ಕೊಂತೋಗಿದೆ. ಅದನ್ನು ತೋರಿಸ್ತೀನಿ ಬನ್ನಿ. ಮಾನವ ನಿರ್ಮಿತ ಗುಹೆ ಅಲ್ಲ ಇದು. ಈ ಗುಹೆ ಎದುರುಗಡೆ ಕಾಣ್ತಿರೋ ಈ ಸರೋವರ ನೀವು ನೋಡ್ಬೋದು. ಇದು ಅಗಸ್ತ್ಯ ಸರೋವರ. ಇದು ಮಾನವ ನಿರ್ಮಿತ ಸರೋವರ. ಈ ಮಾನವ ನಿರ್ಮಿತ ಸರೋವರ 5ನೇ ಶತಮಾನದಿಂದ 7ನೇ ಶತಮಾನದವರೆಗೂ ಈ ಮಾನವ ಸರೋವರವನ್ನು ನಿರ್ಮಿಸ್ತಾರೆ. ಯಾರು? ಪುಲಕೇಶಿ ರಾಜ. ಇಲ್ಲಿ ನೋಡ್ತಾ ಇರುವುದು ಯಾವುದು ಹಳೆಯ ಶಿವನ ವಿಗ್ರಹ ಇದೆ. ಇದು ಒಂದು ದೇವ್ರ ವಿಗ್ರಹ, ಇದು ಶಿವನ ವಿಗ್ರಹ ಇದೆ, ದೇವ್ರ ವಿಗ್ರಹ ಇದೆ. ಮತ್ತು ಇಲ್ಲಿ ನೋಡಬೇಕು ಒಳ್ಳೆಯ ರುಬ್ಬುಗಳ ಥರ ಇದೆ. ಇದು ಆಗಿನ ಕಾಲದ ರುಬ್ತಾ ಇದ್ರೇನೋ ನೋಡಿ ಹೇಗಿದೆ ಸರೋವರ. ಇದು ಇಲ್ಲಿಂದ ಎಷ್ಟು ತಂಪ ಕಾಣುತ್ತೆ ಸರೋವರ. ಮತ್ತು ಇದು ಮಾನವ ನಿರ್ಮಿತ, ಮಾನವ ಕಟ್ಟಿದ್ದೂ ಅಲ್ಲ. ಇದು ಗುಡ್ಡನೇ ಕರ್ಕೊಂಡೋಗಿದೆ. ಇದು ಇಲ್ಲಿಂದ ನೋಡಿದ್ರೆ ಒಳ್ಳೆ ವ್ಯೂ ಕಾಣುತ್ತೆ ಅಲ್ಲಿಂದ. ಈ ಹಿಂದೆ ಇಲ್ಲಿ ಕಾಣ್ತಿದೆಯಲ್ಲ ಸರೋವರ, ಈ ಹಿಂದೆ ಇದನ್ನು ವಾತಾಪಿ ಸರೋವರ ಅಂತ, ಮಾನವ ನಿರ್ಮಿತ ಸರೋವರ ಅಂತ ಕರಿತಾಯಿದ್ರು. ಆದರೆ ಇದನ್ನು 7ನೇ ಶತಮಾನದಲ್ಲಿ ಪೂರ್ಣಗೊಳಿಸಿದರು. ಆಗ ಇದನ್ನು ಅಗಸ್ತ್ಯ ಸರೋವರ ಅಂತ ಕರಿತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಇದು ಮಹಾವೈಷ್ಣವ ಗುಹೆ.